ಇನ್ನು ಪಿಒಕೆಯ ಮುಜಾಫರಾಬಾದ್ ನಿವಾಸಿಗಳಲ್ಲಿ ಈಗ ಆತಂಕ ಶುರುವಾಗಿದೆಯಂತೆ. ಭಾರತ ಮತ್ತೆ ದಾಳಿ ಮಾಡುವ ಭೀತಿಯಲ್ಲಿ ಊರನ್ನ ಬಿಟ್ಟಿದ್ದಾರೆ ಜನ. ಮುಜಾಫರಾಬಾದ್ ನಿನ್ನೆ ಹೊಡೆದಿದ್ವಿ ನಾವು ಆ ಜಾಗದಲ್ಲಿ. ಉಗ್ರರ ಕ್ಯಾಂಪ್ಗಳ ಸಮೀಪ ವಾಸ ಇದ್ದ ಜನ ನಿಮ್ಮ ಸಹವಾಸನೇ ಸಾಕು ಅಂತ ಹೊರಟೋಗ್ತಿದ್ದಾರೆ. ಮುಜಾಫರಾಬಾದ್ನ ಮಸೀದಿಯಲ್ಲಿ ಅಡಗಿದ್ದ ಉಗ್ರರ ಕ್ಯಾಂಪನ್ನು ಭಾರತ ಉಡಾಯಿಸಿತ್ತು. ಹಾಗಾಗಿ ಮುಜಾಫರಾಬಾದ್ ಪಿಒಕೆನಲ್ಲಿ ಬರುತ್ತೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ. ಆ ಜನ ಅಲ್ಲಿನ ಊರು ಬಿಡ್ತಾ ಇದ್ದಾರೆ, ಜೀವ ಉಳಿಸ್ಕೋಬೇಕಲ್ಲ. ಬಟ್ ನಮ್ಮ ಟಾರ್ಗೆಟ್ ಯಾವತ್ತೂ ಮಿಸ್ ಆಗಲ್ಲ ಬಿಡಿ. ನಾವು ಸಿವಿಲಿಯನ್ಸ್ನ ಅಟ್ಯಾಕ್ ಮಾಡಲ್ಲ. ನಮ್ಮ ಗುರಿ ಇರ್ತಕ್ಕಂಥದ್ದು ಉಗ್ರರನ್ನು ಧ್ವಂಸ ಮಾಡಬೇಕು ಅಂತ. ಇಲ್ಲಿ ನೋಡಿ, ಎಲ್ಲ ಪಾಪ ಜನ ಮನೆ ಬಿಟ್ಟು ಓಡ್ತಾ ಇದ್ದಾರೆ, ಊರನ್ನೇ ಬಿಟ್ಟು ಹೋಗ್ತಿದ್ದಾರೆ. ಯಾಕೆ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ, ಇವರು ಮನೆ ಸಮೀಪದಲ್ಲೇ ಈ ಟೆರರ್ ಕ್ಯಾಂಪ್ಗಳಿರೋದು, ಅಡಗು ತಾಣಗಳು, ಶಿಬಿರಗಳು. ಮತ್ತು ಅಲ್ಲಿ ಗುರಿ ಇಟ್ಟು ಇವ್ರಿಗೆ ಬಿದ್ದರೆ, ನಮ್ಮನ್ನು ಹೊಡೆದ್ರೆ, ಹಾಗಾಗಿ ಅವರೆಲ್ಲ ಪಾಪ ಅಲ್ಲಿ ಪಿಒಕೆನಲ್ಲಿರ್ತಕ್ಕಂಥ ಮುಜಾಫರಾಬಾದ್ ಜನ ಗುಳೆ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ನಮ್ಮ ಟಾರ್ಗೆಟ್ ಯಾವಾಗಲೂ ಮಿಸ್ ಆಗಲ್ಲ, ಹೊಡೆದ್ರೆ ನಾವು ಉಗ್ರರನ್ನೇ ಹೊಡೆಯೋದು. ಆದರೂ ಜನ ಈಗ ಗುಳೆ ಹೋಗ್ತಾ ಇದ್ದಾರೆ ಅಂತ, ಎಲ್ಲೆಲ್ಲಿ ಮತ್ತು ಎಲ್ಲಿಗೆ ಅವರು ಗುಳೆ ಹೋಗ್ತಾ ಇದ್ದಾರೆ, ಏನಿದೆ ಇದ್ರ ಬಗ್ಗೆ ಮಾಹಿತಿ? ಅರವಿಂದ್, ಈಗ ಪಾಕಿಸ್ತಾನದವರು ನರಿಬುದ್ಧಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಯಾವಾಗ ನಿನ್ನೆ ಉಗ್ರರ ದಾಳಿಯ ಮೇಲೆ ಉಗ್ರರ ನೆಲೆಯನ್ನು ಧ್ವಂಸಗೊಳಿಸಲಾಯಿತು, ಅವರಿಗೆ ತಡೆದುಕೊಳ್ಳೋದಕ್ಕೆ ಆಗಿಲ್ಲ. ಅದರ ಬೆನ್ನಲ್ಲೇ ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಅವರು ನಿನ್ನೆ ಮುಖ್ಯವಾಗಿ ಟಾರ್ಗೆಟ್ ಮಾಡಿರುವಂಥದ್ದು ಗಡಿರೇಖೆಯ ಉದ್ದಕ್ಕೂ ಕೂಡ ಶೆಲ್ ದಾಳಿಯನ್ನು ಮಾಡಿದ್ರು, ಗುಂಡಿನ ಮಳೆಯನ್ನೇ ಗರೆದ್ರು. ಭಾರತೀಯ ಸೇನೆ ಕೂಡ ಅದಕ್ಕೆ ಪ್ರತಿಯಾಗಿ ಏಟನ್ನು ಕೊಟ್ಟಿತ್ತು. ಆದರೆ ನಾಗರಿಕರನ್ನ, ಅಮಾಯಕ ನಾಗರಿಕರನ್ನೇ ಅವರು ಗುರಿಯಾಗಿಟ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದ್ರು. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಿರುವಂತಹ ಪೂಂಚ್ಗಂತೂ ತುಂಬಾನೇ ಎಫೆಕ್ಟ್ ಹೊಡೆಯಿತು. ಅಲ್ಲಿ 4 ಮಕ್ಕಳು ಸೇರಿದಂತೆ 15 ಜನ ಮೃತರಾಗಿದ್ದಾರೆ. ಒಬ್ಬ ಯೋಧರನ್ನ ಕೂಡ ಕಳ್ಕೊಂಡಿದ್ದೀವಿ. ಇದರ ಜೊತೆಗೆ ಸುಮಾರು 50ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಇದರ ಬೆನ್ನಲ್ಲೇ ಇವತ್ತು ಮಾರ್ನಿಂಗ್ ಕೂಡ ಉರಿ ಸೆಕ್ಟರ್ ಅನ್ನ ಗುರಿಯಾಗಿಟ್ಸ್ಕೊಂಡು ಅಲ್ಲೂ ಕೂಡ ಗುಂಡಿನ ದಾಳಿಯನ್ನ ಮಾಡಿದ್ರು. ಅಲ್ಲೂ ಕೂಡ ಭಾರತ ದಿಟ್ಟವಾಗಿ ಉತ್ತರವನ್ನ ಕೊಟ್ಟಿದೆ. ಈಗಾಗಲೇ ಅಲ್ಲಿರುವಂತಹ ಸ್ಥಳಾಂತರ ಜಮ್ಮು ಕಾಶ್ಮೀರದಲ್ಲಿರುವಂತಹ ಗಡಿ ಭಾಗದ ಜಿಲ್ಲೆಗಳು ಏನಿದಾವೆ ಅಲ್ಲೆಲ್ಲವೂ ಕೂಡ ಜನರನ್ನ ಸ್ಥಳಾಂತರ ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ಜೊತೆಗೆ ಪ್ರಮುಖವಾಗಿ ಉರಿ ಸೆಕ್ಟರ್ನಲ್ಲಿ ಈಗಾಗಲೇ 50 ಬಸ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಜನರನ್ನ ಅಲ್ಲಿಂದ ಸುರಕ್ಷಿತ ತಾಣ ಜೊತೆಗೆ ಬಂಕರ್ಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಜನ ಕೂಡ ಅದಕ್ಕೆ, ಯಾಕಂದ್ರೆ ನಿನ್ನೆಯಿಂದ ಶೆಲ್ ದಾಳಿ ನಡೀತಾ ಇದ್ದಾರೆ. ಜೊತೆಗೆ ಅವ್ರಿಗಂತೂ ಯಾವುದೇ ರೀತಿ ಎಥಿಕ್ಸ್ ಕೂಡ ಇಲ್ಲ. ಪಾಕಿಸ್ತಾನದವ್ರಿಗೆ ಹಿಗ್ಗಾಮುಗ್ಗ ದಾಳಿಯನ್ನ ಮಾಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಮಕ್ಕಳನ್ನ ಕೂಡ ನೋಡದೆ ದಾಳಿಯನ್ನ ಮಾಡ್ತಾ ಇರುವಂತಹ ಕಾರಣಕ್ಕೆ ಶೆಲ್ ದಾಳಿಯ ತೀವ್ರತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಎಲ್ಲಾ ಕಡೆ ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಸುಮಾರು 9 ಶಿಬಿರಗಳನ್ನು ಕೂಡ ಓಪನ್ ಮಾಡಿದ್ದಾರೆ. ಅಲ್ಲಿ ಜನರನ್ನ ಆ ಶಿಬಿರಗಳಿಗೂ ಕೂಡ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಗುರುದ್ವಾರವನ್ನ ಕೂಡ ಟಾರ್ಗೆಟ್ ಮಾಡ್ಕೊಂಡಿದ್ರು. ಸೊ ಎಲ್ಲಾ ರೀತಿಯ ಶಿಫ್ಟಿಂಗ್ ಕೆಲಸಗಳು ಕೂಡ ನಡೀತಾ ಇದೆ. ಸುರಕ್ಷಿತವಾಗಿರುವಂತಹ ತಾಣಗಳಿಗೆ ಜನರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಂದರೆ ಯಾರಿಂದಾದರೂ ದಾಳಿ ಆಗ್ಬೋದು ಆ ಜಾಗದಲ್ಲಿ, ಪಾಕಿಸ್ತಾನದವರೇ ಹೊಡಿಬೋದು, ಯಾರಿಗೂ ಗೊತ್ತು. ಎಷ್ಟೇ ಆದರೂ ಅವ್ರ ಮನಸ್ಥಿತಿ ಹೆಂಗೆ ಅಂತ ಗೊತ್ತಲ್ಲ, ನರಿ ಬುದ್ಧಿಯವರು. ಹಾಗಾಗಿ ಅಲ್ಲಿ ಜನ ಗುಳೆ ಹೋಗ್ತಿದ್ರು.